ಸ್ವವೇಶ್ಮ ಚಾನೀಯ ತಥೋ ಭ್ರಾತರೌ ಚ ಕುಶೀಲವೌ. ಆ ಗಾಯನವನ್ನು ಮುಗಿದ ನಂತರ ಅದೇ ಶಬ್ದ ತತಃ ನಂತರ ಆ ಮಕ್ಕಳನ್ನು ತನ್ನ ಮನೆಗೆ ಸ್ವವೇಶ್ಮ ಆ ಮಕ್ಕಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಯಾರನ್ನು ಕರ್ಕೊಂಡು ಹೋಗಿದ್ದು? ಅಪ್ಪ ಮಕ್ಕಳನ್ನು ಕರ್ಕೊಂಡೋಗಿ ನೀವು ನನ್ನ ಮಕ್ಕಳಂತ ಹೇಳಿಲ್ಲ ರಾಮ ಅಲ್ಲಿ. ಪೂಜಯಾಮಾಸ ಪೂಜಾರ್ಹೌ ರಾಮಶತ್ರು ನಿವಾರ್ಹಣ. ನಾವು ಕಣ್ಮುಂದೆ ಕಲ್ಪನೆ ಮಾಡ್ಕೊಳ್ಬೇಕು ಇದನ್ನು. ತನ್ನ ಮನೆಗೆ ಕರೆದುಕೊಂಡು ಹೋಗಿ ಅತಿಥಿಗಳು ಮಾತ್ರ ಅಲ್ಲ, ಅಭ್ಯಾಗತರು ಅವರು ಇಷ್ಟು ಸೊಗಸಾಗ ಗಾಯನವನ್ನು ಮಾಡ್ತಾ ಇದ್ದಾರೆ ಆಶ್ರಮವಾಸಿಗಳು ಅಂಥೇಳಿ. ಆ ಮಕ್ಕಳ ಪೂಜೆಯನ್ನು ಮಾಡಿದ ರಾಮಚಂದ್ರ ತಾನೇ ಪೂಜಾರ್ಹ. ಪೂಜಯಾಮಾಸ ಪೂಜಾರ್ಹೌ. ಯಥಾಯೋಗಿ ಉಪಚಾರವನ್ನು ಮಾಡಿದ ರಾಮನ ಮಕ್ಕಳಿಗೆ ಉಪಚಾರವನ್ನು ಮಾಡಿದ, ಪೂಜೆ ಮಾಡಿದ, ಯಥೋಚಿತ ಸತ್ಕಾರವನ್ನು ಮಾಡಿ ಹೇಳ್ತಾನೆ, ಮಕ್ಕಳೇ ಈ ಗಾಯನವನ್ನು ಎಲ್ಲೋ ಬೀದಿಯಲ್ಲಿ ಆಡೋದಲ್ಲ, ಈ ಗಾಯನವನ್ನು ರಾಜನ ಸಭೆಯಲ್ಲಿ ಆಡಬೇಕು.